ಡಿಯರ್ ಕೆಸೆಟ್ ಆಸ್ಪರೆಂಟ್ಸ್, ಒಂದು ಗುಡ್ ನ್ಯೂಸ್ ನಿಮಗೆ. ಸೊ ಈಗ ತಾನೇ ಏನು ಒಳ ಮೀಸಲಾತಿ ವರದಿ ಬಂದಾಕ್ಷಣ ಎಲ್ಲ ಕೆಸೆಟ್ ಆಸ್ಪರೆಂಟ್ಗೆ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತಂದರೆ, ಕೆ ಎದವರು ಕೆಸೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಸೊ ಕೆಸೆಟ್ ನೋಟಿಫಿಕೇಷನ್ನ ಏನಪ್ಪ ಅಂತಂದರೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 28/8/2025. ಇನ್ನೇನು 2-3 ದಿವಸದಲ್ಲಿ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 18/9/2025. ಸೊ ಹಾಗೆ ಹಾಲ್ ಟಿಕೆಟ್ ಡೇಟ್ ಕೊಟ್ಟಿದ್ದಾರೆ. ಸೊ 24/10/25 ಅಂಥೇಳಿ. ಬಟ್ ಇದು ಹಾಲ್ ಟಿಕೆಟ್ ಆಗಿರ್ಬೋದು ಅಥವಾ ಎಕ್ಸಾಮ್ ಡೇಟ್ 2/11/25 ಇದು ಏನಪ್ಪ ಅಂದರೆ ಟೆಂಟೇಟಿವ್ ಆಗಿರುತ್ತೆ. ಸೊ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು ಮತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋಲ್ಲ. ಸೊ ಯೂಸ್ವಲಿ ಈ ಕೆಸೆಟ್ ಎಕ್ಸಾಮ್ನ ಅವರು 33 ಸಬ್ಜೆಕ್ಟ್ಗೆ ಮಾಡ್ತಿದ್ದಾರೆ. ಓಕೆ, ಸೊ ಯೂಸ್ವಲಿ 33 ಸಬ್ಜೆಕ್ಟ್ಗೆ ಕೆಸೆಟ್ ಎಕ್ಸಾಮ್ ನಡೀತಾ ಇದೆ. ಸೊ ಇಲ್ಲಿ ಫೀಸ್ ಬಂದುಬಿಟ್ಟು ಜಿ ಎಮ್ ಮತ್ತು ಒ ಬಿ ಸಿ ಅವರಿಗೆ ಸೊ 1,000 ರೂಪಾಯಿ ಇರುತ್ತೆ. SC/ST ಮತ್ತು ಫಿಸಿಕಲಿ ಅಥವಾ ಏನು ಯಾವುದು ಡಿಸಬಿಲಿಟೀಸ್ ಇದ್ದಾರಲ್ಲ ಅವರಿಗೆಲ್ಲ ಏನಪ್ಪ ಅಂದರೆ 700 ರೂಪೀಸ್ ಇರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಆಸ್ಪಿರೆಂಟ್ಸ್, ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅನ್ನೋಂಥ 2 ಪೇಪರ್ಗಳನ್ನು ಮಾಡ್ತಾರೆ. ಸೊ ಪೇಪರ್ 1ನಲ್ಲಿ 50 ಕ್ವಶನ್ಸ್ ಇದ್ಬಿಟ್ಟು ಅಲ್ಲಿ 50 × 2 ಮಾರ್ಕ್ಸ್ ಅಂದರೆ 100 ಮಾರ್ಕ್ಸ್ಗೆ ಅದು ಫಸ್ಟ್ ಪೇಪರ್ ಇರುತ್ತೆ. ಸೆಕೆಂಡ್ ಪೇಪರು 100 ಕ್ವಶನ್ಸು, ಆಮೇಲೆ ಅದರಲ್ಲಿ 100 × 2 ಮಾರ್ಕ್ಸ್ ಅಂದರೆ 200 ಮಾರ್ಕ್ಸ್ಗೆ ಸೆಕೆಂಡ್ ಪೇಪರ್ ಇರುತ್ತೆ. ಸೊ ಹೀಗಾಗಿ ನಾನು ಏನು ಹೇಳ್ತಾ ಅಂದರೆ, ಸೊ ಡಿಯರ್ ಆಸ್ಪಿರೆಂಟ್ಸ್, ಇವತ್ತು ಈಗ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿದೆ ಅಂತಂದರೆ ಇದು ನಿಮಗೆ ಏನಪ್ಪ ಅಂದರೆ 2/11/2025ವರೆಗೂ ಅವರು ಡೇಟ್ ಕೊಟ್ಟಿದ್ದಾರೆ. ಸೊ ಈಗ ಒಂದು 3 ತಿಂಗಳು ನಿಮಗೇನಪ್ಪ ಅಂದರೆ ಆಲ್ಮೋಸ್ಟ್ ನಿಮಗೆ ಟೈಮ್ ಇರ್ಬೋದು. ಓಕೆ, ಸೊ 3 ತಿಂಗಳು ಅಂತಂದರೆ ಆಲ್ಮೋಸ್ಟ್ ಇದು 2/11/25 ಇದು ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಟೆಂಟೇಟಿವ್ ಡೇಟ್ ಅದು ಇರುತ್ತೆ. ಸೊ ಹೀಗಾಗಿ ಅದು ಚೇಂಜ್ ಆಗ್ಬೋದು. So what I am going to tell you guys is just you start your preparation, and for paper 1, paper 2 you can start your own preparation. Paper 1 you just I am making some videos, and paper 2 you can start with your respective subject, right? So here not an difficult task, because ಈಗ 2 months ಟೈಮ್ ಅಂತಂದರೆ ನೀವು ಅದಕ್ಕೋಸ್ಕರ ಡೆಡಿಕೇಶನ್ ಮಾಡಿ ಸ್ವಲ್ಪ ಓದಿದ್ದಾದರೆ ಸೊ ಅದಕ್ಕೇನಪ್ಪ ಅಂದರೆ ನಿಮಗೆ ಇಲ್ಲಿ ಕೆಸೆಟ್ ಕ್ಲಿಯರ್ ಆಗುವಂಥ ಚಾನ್ಸಸ್ ಇದೆ. ಸೊ ಈಗ ತಾನೇ ಮತ್ತೊಂದು ಸುದ್ದಿ ನಾವು ಕೇಳ್ತಾ ಇದ್ದೀವಿ. ಸೊ ಕೆಸೆಟ್ ಯಾಕೆ ಪಾಸ್ ಆಗಬೇಕು ಇವಾಗ ಅಂತಂದರೆ, ಸೊ ಇನ್ನೂ ಏನಪ್ಪ ಅಂದರೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಆಗುವಂಥ ಚಾನ್ಸಸ್ ಕೂಡ ಭಾಳಷ್ಟಿದೆ. ಸೊ ಈಗ ಒಳ ಮೀಸಲಾತಿ ಆದ ತಕ್ಷಣ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅಲ್ಲಿ ಸಹಿತ ಸೊ ಈಗ ತಾನೇ ಸುದ್ದಿ ಬರ್ತಾ ಇದೆ 1033 ಅನ್ನುವಂಥದ್ದು ಅಥವಾ 580 ಏನು ಪೋಸ್ಟ್ಗಳಿಗೆ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ನ ಕಾಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಗೌರ್ಮೆಂಟ್ನವರು. ಸೊ ಹೀಗಾಗಿ ಯಾರ್ಯಾರು ಈ ಸಲ ಕೆಸೆಟ್ನ ಕ್ಲಿಯರ್ ಮಾಡ್ಕೊಳ್ತಿರಲ್ಲ ಅವ್ರಿಗೆಲ್ಲನೂ ಏನಪ್ಪ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ಸೊ ಚಾನ್ಸ್ ಸಿಗುತ್ತೆ. ಸೊ ಪ್ಲೀಸ್ ಬಿ ಪ್ರಿಪೇರ್ ವೆಲ್, ಆ್ಯಂಡ್ ವಾಟ್ ಹ್ಯಾಪನ್, ಸೊ ವಿಲ್ ಗೆಟ್ ಎಲಿಜಿಬಿಲಿಟಿ, and once you get eligibility you are able to write even assistant professor examinations. Okay, so all the best guys. So please subscribe to my channel if you not subscribed still. So please subscribe to my channel. Okay, thank you.